ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ 3ನೇ ತರಗತಿಯ ಗಣಿತ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಯಾವುದಿದೆ? ಪಾಠ 6 ಭಾಗಾಕಾರ. ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಮತ್ತು ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನ ನಾವು ಇವತ್ತಿನ ದಿನ ನೋಡೋಣ. ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ರೀತಿ 3ನೇ ತರಗತಿ, ನೀವು ಮುಂದೆ 4ನೇ ತರಗತಿಗೆ ಹೋದ್ರು 4ನೇ ತರಗತಿ 5, 6, 7, 8, 9, 10 10ನೇ ತರಗತಿ ತನಕ ನಾವು ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಅಪ್ಲೋಡ್ ಮಾಡುತ್ತೇವೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ದಿನ ನೋಡೋಣ ಅಧ್ಯಾಯ 6 ಭಾಗಾಕಾರ. ಈ ಅಧ್ಯಾಯವನ್ನು ಕಲಿತ ನಂತರ ನೀನ್ ಏನೇನು ಕಲಿತೀಯ ಅಂತ ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ನೋಡಿ. ಸಮಾನಾಗಿ ಹಂಚುವುದು ಮತ್ತು ಗುಂಪು ಗುಂಪು ಮಾಡುವುದು ಅಂತ ಹೇಳಿದ್ದಾರೆ. ನಾವೇನ್ ಮಾಡೋಣ, 8 ಗುಳಿಗೆ ಇವೆ, ಮಾತ್ರೆಗಳು 8 ಆಯ್ತಾ. ಮೊದಲನೇ ದಿನ 2 ತಗೊಳ್ತಾನೆ, ಎಷ್ಟು ಉಳಿತು? 6 ಉಳಿತು. ಎರಡನೇ ದಿನ ಮತ್ತೆ 2 ತಗೊಳ್ತಾನೆ, ಎಷ್ಟು ಉಳಿತು? 4 ಉಳಿತು. ಮೂರನೇ ದಿನ ಮತ್ತೆ 2 ತಗೊಳ್ತಾನೆ, ಎಷ್ಟು ಉಳಿತು? 2 ಉಳಿತು. 2 ಅದಾದ್ಮೇಲೆ ಮತ್ತೆ 4ನೇ ದಿನ ಮತ್ತೆ 2 ತಗೊಳ್ತಾನೆ, ಅದು ಕೂಡ ಮುಗಿಯುತ್ತೆ. ಅವನ ಹತ್ರ ಇನ್ನೂ ಉಳಿಯಿಲ್ಲ. ಸೊ ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ 8 ಡಿವೈಡೆಡ್ ಬೈ ಎಷ್ಟು ದಿನ ತಗೊಂಡವನು? 4 ದಿನ. ಅದಾದ್ಮೇಲೆ ಉತ್ತರ ಎಷ್ಟು ಬಂತು? 2. ಪ್ರತಿದಿನ ಅವನು 2 ಮಾತ್ರೆ ನುಂಗಿದರೆ 4 ದಿನ ಬರುತ್ತೆ. ಇದ್ದ ಮಾತ್ರೆಗಳು 8. ಸೊ ಈ ರೀತಿ ಭಾಗಾಕಾರ ಒಂದು ವಿಶೇಷವಾದ ಗಣಿತ. ನಾವಿನ್ನ ನೋಡೋಣ. ಆದ್ದರಿಂದ 8ಅನ್ನು 2ರ 4 ಗುಂಪುಗಳನ್ನಾಗಿ ಮಾಡಬಹುದು. ನೋಡಿ, 8 ಡಿವೈಡೆಡ್ ಬೈ ಪ್ರತಿದಿನ 2 ಮಾತ್ರೆ ಅಂದ್ರೆ 4 ಉತ್ತರ ಬರುತ್ತೆ. ಅಥವಾ ನಾವು ಹೀಗೂ ಮಾಡಬಹುದು, 8 ಡಿವೈಡೆಡ್ ಬೈ 4 ದಿನ ಮಾತ್ರೆ ತಗೊಂಡೆ ಪ್ರತಿ ದಿನಕ್ಕೆ 2 ಮಾತ್ರೆ ತಿನ್ನಬಹುದು. ಈತಲ್ವಾ? ಸೊ ಇದು ಈ ಪ್ರಶ್ನೆಯ ಉತ್ತರ ಆಗಿತ್ತು. ಸೊ ಅದೇ ರೀತಿ ಇನ್ನು ಮತ್ತೆ ಮುಂದೆ ನೋಡೋಣ. ಇದು ಉದಾಹರಣೆ ಇದೆ, ನಿಮ್ಮ ಶಾಲೆಯಲ್ಲಿ ತಿಳಿಸ್ತಾರೆ. ಸೊ ಆದ್ರೂ ಇದನ್ನೆಲ್ಲ ಬಿಡಿಸಿದ್ದಾರೆ. ಭಾಗಾಕಾರದ ಚಿಹ್ನೆ ಯಾವ ರೀತಿ ಇರುತ್ತೆ? ಒಂದು ಗೆರೆ, ಮೇಲೊಂದು ಬಿಂದು, ಕೆಳಗಡೆ ಒಂದು ಬಿಂದು. ಇದು ಭಾಗಾಕಾರದ ಚಿಹ್ನೆ. ಅದಾದ್ಮೇಲೆ ಇನ್ನೇನ್ ಮಾಡ್ಬೇಕಂದ್ರೆ ಅಭ್ಯಾಸ 6.1 ನೋಡೋಣ. ಆಯ್ತಾ? ಚಿತ್ರದಲ್ಲಿರುವ 12 ಚೆಂಡುಗಳನ್ನು 3ರ ಗುಂಪುಗಳನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ 3 ಗುಂಪು ಅಲ್ಲ ಹೇಳಿಲ್ಲ, 3ರ ಗುಂಪುಗಳನ್ನಾಗಿ ಮಾಡು ಅಂತ ಹೇಳಿದ್ದಾರೆ. 3 ಗುಂಪು ಹೇಳಿಲ್ಲ, 3ರ ಗುಂಪುಗಳು. 3ರ ಗುಂಪುಗಳಂದ್ರೆ 1, 2, 3, 1, 2, 3, 1, 2, 3, 1, 2, 3 ಅಂದ್ರೆ 12 ಭಾಗಿಲೆ 3, 3 4 12 0. ಸೊ ಎಷ್ಟು ಗುಂಪುಗಳಾಗುತ್ತೆ? 1, 2, ಇದು 3ನೇ ಗುಂಪು, ಇದು 4ನೇ ಗುಂಪು. ಅಂದ್ರೆ 3ರ 4 ಗುಂಪುಗಳನ್ನು ಮಾಡಬಹುದು. ಸರಿ ಈತಲ್ವಾ? ಮೂರರ 4 ಗುಂಪುಗಳು. ಸೊ ಇದಪ್ಪ ಮೊದಲನೇ ಪ್ರಶ್ನೆಯ ಉತ್ತರ. ಅದಾದ್ಮೇಲೆ ಇನ್ನು 2ನೇ ಪ್ರಶ್ನೆಯ ಉತ್ತರ. ಚಿತ್ರದಲ್ಲಿರುವ ಮೀನುಗಳನ್ನು 4ರ ಗುಂಪುಗಳು ಅಂದ್ರೆ ಪ್ರತಿ ಗುಂಪಿನಲ್ಲಿ 4 ಮೀನುಗಳು ಬರುವ ಹಾಗೆ ಗುಂಪನ್ನು ಮಾಡು ಅಂತ ಹೇಳಿದ್ದಾರೆ. ಎಷ್ಟು ಮೀನುಗಳಿವೆ? 20 ಭಾಗಿಲೆ 4 ಎಷ್ಟು ಬಂತು? 5 ಉತ್ತರ ಬಂತು. ಗುಂಪುಗಳು 5 ಆಗಿರುತ್ತೆ ನೋಡಿ. 1, 2, 3, 4, 5 5 ಗುಂಪುಗಳು ಆಗಿರುತ್ತವೆ. ಅದಾದ್ಮೇಲೆ ಇನ್ನು ಮುಂದಿನ ಪ್ರಶ್ನೆ ಏನು ಹೇಳಿದರೆ, ಚಿತ್ರದಲ್ಲಿರುವ ಪ್ರಾಣಿಗಳ ಮುಖಗಳನ್ನು 2ರ ಗುಂಪುಗಳಾಗಿ ಮಾಡು. 10 ಮುಖಗಳಿವೆ, ಡಿವೈಡೆಡ್ ಬೈ 2. ಪ್ರತಿ ಗುಂಪಿನಲ್ಲಿ 2 ಬರುವ ಹಾಗೆ ಮಾಡಿದ್ರೆ 5 ಗುಂಪುಗಳನ್ನ ರಚಿಸಬಹುದು. ಇಲ್ಲಿ ರಚಿಸಿದಾನೆ ನೋಡಿಬೇಕಾದ್ರೆ 1, 2, 3, 4 ಅದಾದ್ಮೇಲೆ 5. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ. 30 ಗೋಲಿಗಳಿವೆ, 30 ಗೋಲಿಗಳು ಡಿವೈಡೆಡ್ ಬೈ 5 ಮಾಡಿದ್ರೆ 6 ಗುಂಪುಗಳಾಗುತ್ತವೆ. 5ರ ಅಂದ್ರೆ ಪ್ರತಿ ಗುಂಪಿನಲ್ಲಿ 5 ಬಾಲ್ಗಳಿರಬೇಕು, 5 ಗೋಲಿ ಇರಬೇಕು. 1, 2, 3, 4, 5 ಈತಲ್ವಾ? ಸೊ 5ರ ಗುಂಪುಗಳನ್ನ ನಾವು 6 ಸರಿ ಗುಂಪು ಮಾಡಬಹುದು. 5ನೇ ಪ್ರಶ್ನೆ. ಚಿತ್ರದಲ್ಲಿರುವ ಲಾಲಿಪಾಪ್ ಗಳನ್ನು 6ರ ಗುಂಪುಗಳಾಗಿ ಮಾಡು. 18 ಡಿವೈಡೆಡ್ ಬೈ 6 = 3 ಗುಂಪುಗಳಾಗಬಹುದು. ಇದು 6ರ ಗುಂಪು 1, 6ರ ಗುಂಪು 2, 6ರ ಗುಂಪು 3 3 ಗುಂಪುಗಳನ್ನಾಗಿ ಮಾಡಬಹುದು. ಮತ್ತು ಪ್ರತಿ ಗುಂಪಿನಲ್ಲಿ 6 ಲಾಲಿಪಾಪ್ಗಳು ಬರುತ್ತವೆ.
ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ, ಒಂದು ದಾರದಲ್ಲಿ ಸಮನಾದ ಮಣಿಗಳು ಇರುವಂತೆ ಕೊಟ್ಟಿರುವ ಮಣಿಗಳನ್ನು ದಾರಕ್ಕೆ ಪೋಣಿಸು ಅಂತ ಹೇಳಿದ್ದಾರೆ. ಮಾದರಿ ಕೊಟ್ಟಿದ್ದಾರೆ, 9 ಮಣಿಗಳು ಕೊಟ್ಟಿದ್ದಾರೆ, 3 ದಾರಗಳಿಗೆ ಪೋಣಿಸು ಅಂದ್ರೆ 1 2 3 1 2 3 1 2 3 ಅಂದ್ರೆ 9 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 3. 3 ದಾರಗಳಲ್ಲಿ ಪ್ರತಿ ಮಣಿಯಲ್ಲಿ 3 ಬರುವಂತೆ ಪೋಣಿಸಬಹುದು. ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ, ಇಲ್ಲಿ ಎಷ್ಟು ಹೇಳಿದಾರೆ ಅವರು, 20 ಮಣಿಗಳನ್ನು ಎಷ್ಟು 5 ದಾರಗಳಲ್ಲಿ ಹಾಕಬೇಕು. 20 ಡಿವೈಡೆಡ್ ಬೈ 5, 5 4 20 ಅಂದ್ರೆ ಪ್ರತಿ ದಾರದಲ್ಲಿ 4 ಬರುತ್ತೆ ನೋಡಿ. 1 2 3 4. ಅದೇ ರೀತಿ ಇಂಥವು ಎಷ್ಟು ಮಾಡಬೇಕು, 1 2 3 4 5 ದಾರದಲ್ಲಿ ನಾವು ಪೋಣಿಸಬೇಕು. ಅಂದ್ರೆ 5 ದಾರ ಕೊಟ್ಟಿದ್ದಾರೆ, ಪ್ರತಿ ಮಣಿಯಲ್ಲಿ 4 ಮಣಿಗಳನ್ನ ಹಾಕಬೇಕು. ಮುಗಿತಷ್ಟೇ, ಇದೇ ಉತ್ತರ ಈತಲ್ವಾ. ಸೊ ಅದಾದ್ಮೇಲೆ ಇನ್ನು ಮತ್ತೆ ಮುಂದೆ ಏನ್ ಮಾಡ್ಬೇಕು, ಎರಡನೇ ಪ್ರಶ್ನೆ, 24 ಮಣಿಗಳನ್ನು 4 ದಾರದಲ್ಲಿ 24 ಡಿವೈಡೆಡ್ ಬೈ 4 ಎಷ್ಟು ಬಂತು, 6 4 24 ಅಂದ್ರೆ 6 ಬರುತ್ತೆ ಉತ್ತರ. ಅಂದ್ರೆ ಪ್ರತಿ ಮಣಿಯಲ್ಲಿ 6 ಮಣಿಗಳನ್ನ, ಪ್ರತಿ ದಾರದಲ್ಲಿ 6 ಮಣಿಗಳನ್ನ ಪೋಣಿಸಬೇಕು. ಸೊ ಇನ್ನು ಮೂರನೇ ಪ್ರಶ್ನೆ, 36 ಮಣಿಗಳನ್ನ ಎಷ್ಟು ದಾರದಲ್ಲಿ ಹೇಳಿದರೆ, 6 ದಾರಗಳಲ್ಲಿ. ಅಂದ್ರೆ ಪ್ರತಿ ದಾರದಲ್ಲಿ ಎಷ್ಟು ಮಣಿ ಬರುತ್ತೆ, 6 ಮಣಿ ಬರುತ್ತದೆ. ಸೊ ಪ್ರತಿ ದಾರದಲ್ಲಿ 6 ಮಣಿ ಹಾಕ್ಬೇಕು. ಇನ್ನು ನಾಲ್ಕನೇ ಪ್ರಶ್ನೆ, 14 ಮಣಿಗಳಿವೆ, ಎಷ್ಟು ದಾರದಲ್ಲಿ ಹಾಕಂತ ಹೇಳಿದರೆ 2. ಎಷ್ಟು ಬರುತ್ತೆ ಉತ್ತರ, 7. ಪ್ರತಿ ದಾರದಲ್ಲಿ 7 ಮಣಿಗಳನ್ನ ಪೋಣಿಸಬೇಕು. ಈತಲ್ವಾ. ಸೊ ಇದು ಭಾಗಾಕಾರ ಮತ್ತು ಗುಣಾಕಾರಗಳ ಸಂಬಂಧ ಅಂತ ಹೇಳಿದ್ದಾರೆ. ಏನ್ ಸಂಬಂಧ ಇರುತ್ತೆ, 4 ಗುಣಿಲೆ 3 12 ಆಗುತ್ತಾ, ಆಯ್ತಾ. ಅದಾದ್ಮೇಲೆ 4 ಡಿವೈಡೆಡ್ ಬೈ 4 ಗುಣಿಲೆ 3 12 0. ಸೊ ಇಲ್ಲಿ 3 4, ಇಲ್ಲೂ ಕೂಡ 3 4 ಉತ್ತರ ಆಗಿರುತ್ತದೆ. ನೋಡಿ ಗುಣಾಕಾರದ ರೂಪ ನೋಡಿ, 4 ಗುಣಿಲೆ 3 ಇಸ್ ಈಕ್ವಲ್ ಟು ಎಷ್ಟು ಬಂತು, 12, ಅಥವಾ 3 ಗುಣಿಲೆ 4 12 ಬಂತು. ಅದೇ ರೀತಿ ಭಾಗಾಕಾರ ರೂಪದಲ್ಲಿ ಬಂದ ಉತ್ತರವನ್ನ ಇಲ್ಲಿಡಿ. ಅದಾದ್ಮೇಲೆ ಗುಣಿಲೆ, ಇದು ಗುಣಿಲೆ ಅಲ್ಲ, ಆಕ್ಚುಲಿ ಇದು ಭಾಗಿಲೆ ಆಗಬೇಕು. ಭಾಗಿಲೆ ಅವ್ರು ತಪ್ಪು ಮಾಡಿದ್ದಾರೆ. 4 3 ಇಲ್ಲಿ ಬರುತ್ತೆ, ಇದು 3 4 12 ಬರುತ್ತೆ. ಅಂದ್ರೆ ಈ ಕಡೆದ ಆ ಕಡೆ, ಆ ಕಡೆದ ಈ ಕಡೆ ಬರುತ್ತೆ ಅಷ್ಟೆ. ಸೊ ಇದು ಭಾಗಾಕಾರ ಮತ್ತು ಗುಣಾಕಾರಕ್ಕಿರುವ ಸಂಬಂಧ. ಇವು ಆಕ್ಚುಲಿ ಇವುಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಿ ಭಾಗಾಕಾರ ಹಾಕೊಳ್ಳಿ, ಅವ್ರು ತಪ್ಪು ಕೊಟ್ಟಿದ್ದಾರೆ ಒಂದು ಸ್ವಲ್ಪ. ಗುಣಾಕಾರ ಮತ್ತು ಭಾಗಾಕಾರ ಒಂದಕ್ಕೊಂದು ಸಂಬಂಧಿಸಿದೆ. ಈಗ ನೋಡಿ 6 ಗುಣಿಲೆ 2 12 ಬಂತು, ಆಯ್ತಾ. ಸೊ ನಾವೇನ್ ಮಾಡೋಣ, ಈ ಉತ್ತರವನ್ನ ಇಲ್ಲಿ ಬರ್ಕೊಳ್ಳೋದು ಮೊದಲು, ಆಯ್ತಾ. ಅದಾದ್ಮೇಲೆ 1 2 ಈ ಕಡೆ ತಗೊಳ್ಳಿ, 6 ಈ ಕಡೆ ತಗೊಳ್ಳಿ. 12 ಡಿವೈಡೆಡ್ ಬೈ 2 6, 12 ಡಿವೈಡೆಡ್ ಬೈ 6 2. ಉತ್ತರ ಅದೇ ಬರುತ್ತೆ, 2 ಅಂಕಿಗಳು ಉತ್ತರ ಬರುತ್ತೆ. ನಾವೇನ್ ಬಿಡಿಸೋಣ, ಅಭ್ಯಾಸ 6.2. ಸೊ ನೋಡಿ ಇಲ್ಲಿ 7 ಗುಣಿಲೆ 3 21 ಆದರೆ 21 ಡಿವೈಡೆಡ್ ಬೈ 3 ಎಷ್ಟು, ಆ ಉಳಿದ ಅಂಕಿ ಇರುತ್ತಲ್ಲ ಅದನ್ನ ಇಲ್ಲಿ ಬರಿಬೇಕು, 7, ಆಯ್ತಾ. 7 3 21 ಅಂದ್ರೆ 21 ಭಾಗಿಲೆ 3 7. 9 ಗುಣಿಲೆ 6 ಇಜ್ಕೊಲ್ ಟು ಎಷ್ಟು, 54, ಆಯ್ತಾ. ಆದರೆ 54 ಭಾಗಿಲೆ 6 ಎಷ್ಟು ಬಂತು ಉತ್ತರ, 9. ಅದೇ ರೀತಿ 5 ಗುಣಿಲೆ 8 ಇಜ್ಕೊಲ್ ಟು 40 ಆಗಿದ್ರೆ 40 ಭಾಗಿಲೆ 8 ಎಷ್ಟು ಬರುತ್ತೆ, ಇಲ್ಲಿ 8 ಬರುತ್ತೆ ನೋಡಿ. 5 ಗುಣಿಲೆ 2 10 ಬಂದ್ರೆ 10 ಭಾಗಿಲೆ 2 5 ಬರುತ್ತೆ. 3 ಗುಣಿಲೆ 6 ಈಸ್ ಈಕ್ವಲ್ ಟು 18, ಆದರೆ ಇಲ್ಲಿ 18 ಬರಬೇಕು, ಯಾಕಂದ್ರೆ ಉತ್ತರ 3 ಕೊಟ್ಟಿದ್ದಾರೆ. 18 ಭಾಗಿಲೆ 6 3 ಬರುತ್ತೆ. 7 ಗುಣಿಲೆ 9 ಈಸ್ ಈಕ್ವಲ್ ಟು 63, ಆದರೆ 63 ಭಾಗಿಲೆ 9 ಈಸ್ ಈಕ್ವಲ್ ಟು 7 ಬಂದಿದೆ ಉತ್ತರ. ಅದೇ ರೀತಿ ಕೊಟ್ಟಿರುವ ಭಾಗಾಕಾರ ರೂಪವನ್ನು ಅದರ ಗುಣಾಕಾರ ರೂಪಕ್ಕೆ ಗೆರೆ ಎಳೆದು ಹೊಂದಿಸುವಂತ ಇದೆ. 8 ಭಾಗಿಲೆ 2 4, 4 ಗುಣಿಲೆ 2 8, ಆಯ್ತಾ. ಈ ಉತ್ತರವನ್ನ ಇಲ್ಲಿ ಎಲ್ಲಿ ಉತ್ತರ ಬಂದಿದೆ ನೋಡಿ, 8, ಆಯ್ತಾ. ಇನ್ನು 20 ಇಲ್ಲಿ ಎಲ್ಲಿ ಬಂದಿದೆ ನೋಡಿ, ಹುಡುಕಿ ಇಲ್ಲಿ ಬಂದಿದೆ ನೋಡಿ, ಸೊ ಅದಕ್ಕೆ ಗೆರೆ ಎಳಿರಿ. ಇನ್ನು 18 ಎಲ್ಲಿ ಬಂದಿದೆ ನೋಡಿ, 18 ಇಲ್ಲಿ ಬಂದಿದೆ, ಅದಕ್ಕೆ ಗೆರೆ ಎಳಿರಿ. 15 ಎಲ್ಲಿ ಬಂದಿದೆ, ಇಲ್ಲಿ 15 ಇಲ್ಲಿ ಬಂದಿದೆ, ಸೊ ಇಲ್ಲಿಂದ ಅಲ್ಲಿ ಗೆರೆ ಎಳಿರಿ. 27 ಎಲ್ಲಿ ಬಂದಿದೆ, 27 ಉತ್ತರ ಇಲ್ಲಿ ಬಂದಿದೆ. 9 3 27 ಅಥವಾ 27 ಬೈ 3
ಡಿವೈಡೆಡ್ ಬೈ 3 9. ಸೊ ಇಲ್ಲಿ 16 ಎಲ್ಲಿ ಬಂದಿದೆ? 16 ಭಾಗಿಲೆ 2 8 ಬಂತು. ಅದೇ ರೀತಿ ಈ 2 ಅಂಕಿಗಳನ್ನ 8 ಗುಣಿಲೆ 2 ಗುಣಿಸಿದಾಗ 16 ಬರುತ್ತೆ. ಈತಲ್ವಾ? ಸೊ ಅದೇ ರೀತಿ ಇದನ್ನ ನಾನು ಅಳಿಸ್ತೀನಿ ಒಂದ್ಸರಿ. ಸೊ ನೀವು ಇವುಗಳನ್ನ ಗೆರೆ ಎಳೆದುಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ, ಆಯ್ತಾ? ಇನ್ನು 3ನೇ ಪ್ರಶ್ನೆ, ಕೊಟ್ಟಿರುವ ಗುಣಾಕಾರ ರೂಪಕ್ಕೆ ಅನುಗುಣವಾದ ಭಾಗಾಕಾರ ರೂಪ ಬರೆಯಿರಿ ಅಂತ ಹೇಳಿದ್ದಾರೆ. 8 ಗುಣಿಲೆ 4 32 ಕೊಟ್ಟಿದ್ದಾರೆ. 32 ಭಾಗಿಲೆ 4 8, 32 ಭಾಗಿಲೆ 8 = 4. ಸೊ ನಾವು ಎರಡನೇದು ನೋಡೋಣ. ಒಂದು ಎಕ್ಸಾಂಪಲ್ ಬಿಡಿಸಿ ಹೇಳ್ತೀನಿ. ಇಲ್ಲಿ ಏನ್ ಮಾಡ್ಬೇಕು? ಉತ್ತರವನ್ನ ಇಟ್ಕೊಳ್ಬೇಕು. 2 ಸರಿ ಉತ್ತರವನ್ನ ಬರ್ಕೊಳ್ಳಿ, ಆಯ್ತಾ? ಭಾಗಿಲೆ ಮೊದಲನೇದು ತಗೊಳ್ಳಿ, ಇಲ್ಲಿ ಮೊದಲನೇದು ಇಡಬೇಕು. ಎರಡನೇದು ಇಲ್ಲಿ ಕೆಳಗಡೆ ಇಡಬೇಕು, ಆಯ್ತಾ? ಆಮೇಲೆ 72 ಭಾಗಿಲೆ 9 ಎಷ್ಟು? 8, ಆಯ್ತಾ? ಸಾರಿ, ಇದು ಎರಡನೇದು ಇಲ್ಲಿ ಕೆಳಗಡೆ 8 ಬರ್ಕೊಳ್ಳಿ, ಇಲ್ಲಿ ಕೆಳಗಡೆ. ಅದಾದ್ಮೇಲೆ 72 ಭಾಗಿಲೆ 8 9 ಉತ್ತರ ಬರುತ್ತೆ. ಸೊ ಇದು 72 ಭಾಗಿಲೆ 9 8 ಬಂತು. 72 ಭಾಗಿಲೆ 8 9 ಬಂತು ಉತ್ತರ. ಈತಲ್ವಾ? ಅದೇ ರೀತಿ ಇನ್ನು ಮುಂದಿನ ಲೆಕ್ಕಗಳನ್ನ ಕೂಡ ನಾವು ಬಿಡಿಸಬೇಕು. ನೋಡಿ, 7 ಗುಣಿಲೆ 6 42, ತಿಳಿತಾ? ಸೊ ಅದೇ ರೀತಿ ನಾನು ಇಲ್ಲಿ ಬಿಡಿಸಿದ್ದೇನೆ, ನೀವು ಒಂದ್ಸರಿ ಬರ್ಕೊಂಡು ಅವುಗಳನ್ನ ಮನೆಯಲ್ಲಿ ಅಭ್ಯಾಸ ಮಾಡಿ. ಇನ್ನು ಗುಂಪು ಮಾಡಿ ಭಾಗಿಸು ಅಂತ ಇದೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೀವೇ ನೋಡ್ಕೊಳ್ಳಿ. ಇನ್ನು ಮಗ್ಗಿ ಬಳಸಿ ಭಾಗಿಸು ಅಂತ ಇದೆ, ಅದು ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 3 ಅಂಕಿಯನ್ನ ಕೊಟ್ಟಿದ್ದಾರೆ. ಇದು ಭಾಗಾಕಾರದಲ್ಲಿ ಏನಾಗುತ್ತೆ ಅಂತ ನೋಡೋಣ. 45 ಏನು? ಭಾಜ್ಯ. ಅದನ್ನ 5ರಿಂದ ಭಾಗಿಸ್ತಾ ಇದೀವಿ. 5 ಯಾವುದು? ಭಾಜಕ. ಬಂದ ಉತ್ತರ ಯಾವುದು? ಭಾಗಲಬ್ಧ. ಆದ್ದರಿಂದ ಭಾಜ್ಯ ಭಾಗಿಲೆ ಭಾಜಕ = ಭಾಗಲಬ್ಧ. ಅಥವಾ ಭಾಜಕ ಈ ಕಡೆ ಬರುತ್ತೆ, ಭಾಜ್ಯ ಮಧ್ಯ ಬರುತ್ತೆ, ಭಾಗಲಬ್ಧ ನಾವು ಬಂದ ಉತ್ತರ ಭಾಗಲಬ್ಧ ಆಗಿರುತ್ತದೆ. ಅದೇ ರೀತಿ ಇಲ್ಲಿ ಬಿಡಿಸಿದ್ದಾರೆ, ನೀವು ಕೂಡ ಒಂದ್ಸರಿ ಬಿಡಿಸ್ಕೊಳ್ಳಿ. ಇನ್ನು ಅಭ್ಯಾಸ 6.3 ಬಿಡಿಸೋಣ. ನೋಡೋಣ. ಒಂದು ಕೊಟ್ಟಿರುವ ವಸ್ತುಗಳು ಗುಂಪು ಮಾಡಿ ಅದರ ಭಾಗಾಕಾರ ರೂಪ. 1. ಒಟ್ಟು ಮೊಟ್ಟೆಗಳು ಎಷ್ಟಿವೆ? 16 ಕೊಟ್ಟಿದ್ದಾರೆ. ಪ್ರತಿಯೊಂದು ಗುಂಪಿನಲ್ಲಿ 4 ಮೊಟ್ಟೆಗಳಿವೆ. ನೋಡಿ, 4 ಮೊಟ್ಟೆಗಳಿವೆ. ಒಟ್ಟು ಗುಂಪುಗಳು ಎಷ್ಟಿವೆ? 4. ಆದ್ದರಿಂದ 16 ಭಾಗಿಲೆ 4 = 4. ನೋಡಿ, 1 2 3 4 ಬಂತ. ಗುಂಪುಗಳು 4 ಆದವು. 16 / 4 = 4. ಇದು ಉತ್ತರ ಕೊಟ್ಟಿದ್ದಾರೆ. ನಾವಿನ್ನೇನ್ ಮಾಡೋಣ? ಇಲ್ಲಿ ಕೆಳಗಡೆ ಹೋಗೋಣ. ಒಟ್ಟು ಸೇಬುಗಳು 30 ಸೇಬುಗಳನ್ನ ಅವ್ರು ಕೊಟ್ಟಿದ್ದಾರೆ, ಆಯ್ತಾ? ಪ್ರತಿ ಗುಂಪಿನಲ್ಲಿರುವ ಸೇಬುಗಳು 6 ಬಂದಿವೆ. ನಾವಿನ್ ಗುಂಪಟ್ಟು ಎನಿಸಿದ್ರೆ ಮುಗೀತು. 1 2 3 4 5 ಬರುವ ಉತ್ತರ ಎಷ್ಟು? 5. ಸಿಂಪಲ್ ಇದೆ. ಆದ್ದರಿಂದ ಒಟ್ಟು ಸೇಬುಗಳ ಗುಂಪುಗಳು 5 ಗುಂಪುಗಳಿವೆ. ಹೇಗೆ? 30 ಭಾಗಿಲೆ 6 ಎಷ್ಟು ಬಂತು? 5. ಇದು ಉತ್ತರ. ಅದೇ ರೀತಿ ಇನ್ನು ಮುಂದೆ 3ನೇ ಪ್ರಶ್ನೆ, ಒಟ್ಟು ಕೊಡಗಳು ಬಿಂದಿಗೆಗಳು ಎಷ್ಟಿವೆ? 9 ಇವೆ. ಪ್ರತಿ ಗುಂಪಿನಲ್ಲಿ ಎಷ್ಟಿವೆ? 3. ಒಟ್ಟು ಗುಂಪುಗಳು ಎಷ್ಟಿವೆ? 3. 9 ಭಾಗಿಲೆ 3 3 ಗುಂಪುಗಳು. ಇನ್ನು 4ನೇ ಪ್ರಶ್ನೆ, ಒಟ್ಟು ಮೇಣದ ಬತ್ತಿಗಳು ಎಷ್ಟಿವೆ? 40 ಇವೆ. ಪ್ರತಿಯೊಂದು ಗುಂಪಿನಲ್ಲಿರೋ ಮೇಣದ ಬತ್ತಿಗಳು ಎಷ್ಟಿವೆ? 5. ಒಟ್ಟು ಗುಂಪುಗಳು ಎಷ್ಟಾಗುತ್ತೆ? ಇಲ್ಲಿ 8 ಆಗುತ್ತೆ. ನೋಡಿ, 8 ಬರೆದಿದ್ದೇನೆ ನಾನು. 40 ಭಾಗಿಲೆ 5 = 8. ಅದೇ ರೀತಿ ಇನ್ನು 5ನೇ ಪ್ರಶ್ನೆ, 18 / 2 = 9. ಅದೇ ರೀತಿ ಇನ್ನು ಮುಂದೆ ಮುಖ್ಯ ಪ್ರಶ್ನೆ 2, ಭಾಗಾಕಾರದ ಮಗ್ಗಿ ಬಳಸಿ ಭಾಗಾಕಾರ ರೂಪ ಅಂತ ಇದೆ. ನೋಡಿ, ಎರಡನೇದು 18 ಮರಗಳಿವೆ. 3 ಸಾಲುಗಳಲ್ಲಿ ಅವುಗಳನ್ನ ಸಮನಾಗಿ ಹಂಚಬೇಕು. ಪ್ರತಿಯೊಂದು ಸಾಲಿನಲ್ಲಿರುವ ಮರಗಳು ಎಷ್ಟು? 18 ಭಾಗಿಲೆ 3. ಉತ್ತರ ಎಷ್ಟು ಬಂತು? 6. ಅದೇ ರೀತಿ ಇನ್ನು 3ನೇದು 36, ಇದು 3ನೇ ಪ್ರಶ್ನೆ. ಇದು 36 ಚಾಕ್ಲೇಟ್ಗಳಿವೆ. ಒಬ್ಬನಿಗೆ 4 ಚಾಕ್ಲೇಟ್ ದೊರೆತರೆ 36 ಭಾಗಿಲೆ 4 9. ಉತ್ತರ ಎಷ್ಟು? 9. ಅದೇ ರೀತಿ ಇನ್ನು 4ನೇ ಪ್ರಶ್ನೆ 10 ಭಾಗಿಲೆ 2 = 5. ಉತ್ತರ ಎಷ್ಟು? 5. ಅದೇ ರೀತಿ ಇನ್ನು 5ನೇ ಪ್ರಶ್ನೆ, 64 ಸೈನಿಕರಿದ್ದಾರೆ. ಪ್ರತಿಯೊಂದು ಸಾಲಿನಲ್ಲಿ 8 ಸೈನಿಕರಿದ್ದಾರೆ. ಒಟ್ಟು ಸಾಲುಗಳ ಸಂಖ್ಯೆ 64 ಭಾಗಿಲೆ 8 8. ಉತ್ತರ ಎಷ್ಟು ಬರುತ್ತೆ? 8. ಅದೇ ರೀತಿ ಇನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಭಾಗಿಸಿ ಈ ಚಿತ್ರದಲ್ಲಿ ಉತ್ತರಕ್ಕೆ ಬಣ್ಣ ಹಾಕು ಅಂತ ಇದೆ.
ನೋಡಿ ನಾನು ಮೊಲಕ್ಕೆ ಬಣ್ಣ ಹಾಕಿದ್ದೇನೆ. ಅದಕ್ಕಿಂತ ಮುಂಚೆ ನಾವು ಮೊದಲು ಈ ಲೆಕ್ಕಗಳನ್ನ ಬಿಡಿಸ್ಕೊಳ್ಬೇಕು. ಮೊದಲನೇದು ಎಷ್ಟು ಬರುತ್ತೆ? 3 ಉತ್ತರ ಬರುತ್ತೆ. ಎರಡನೇದು 6 ಬರುತ್ತೆ. ಮೂರನೇದು 7 ಬರುತ್ತೆ. 1 ಬರುತ್ತೆ. ಅದಾದ್ಮೇಲೆ ಮತ್ತೆ 4 ಬರುತ್ತೆ. ಇನ್ನು 6ನೇ ಲೆಕ್ಕದಲ್ಲಿ ಉತ್ತರ 2 ಬರುತ್ತೆ, 5 ಬರುತ್ತೆ ಆಯ್ತಾ. 10 ಉತ್ತರ 10 ಬರುತ್ತೆ, 9 ಬರುತ್ತೆ. ಅದಾದ್ಮೇಲೆ ಇಲ್ಲಿ 8 ಬರುತ್ತೆ ಆಯ್ತಾ. ಸೊ ಇವುಗಳನ್ನ ನೀವು ಹೀಗೆ ಬರೆದ್ರು ನಡೆಯುತ್ತೆ. 3, 6, 18, 2 ಬರುತ್ತೆ. ಇಲ್ಲಿ 5 ಬರುತ್ತೆ. ಸೊ ಈ ರೀತಿ ಬರ್ಕೊಳ್ಳೋದು. ಅದಾದ್ಮೇಲೆ ಬಂದ ಉತ್ತರಗಳನ್ನ ಏನ್ ಮಾಡಿದೀನಿ ನಾನಿಲ್ಲಿ ಹಳದಿ ಬಣ್ಣದಿಂದ 1, 2, 3, 4, 5, 6, 7, 8, 9, 10 ತುಂಬಿದ್ದೀನಿ. ಆ ಬಂದ ಉತ್ತರಗಳಿಗೆ ಬಣ್ಣ ಹಾಕಿದ್ರೆ ನಿಮಗೊಂದು ಮೊಲ ಸಿಗುತ್ತೆ, ಅಂದ್ರೆ ಮೊಲದ ಚಿತ್ರ ಕಾಣುತ್ತೆ ಈತಲ್ವಾ. ಸೊ ಈ ಉತ್ತರಗಳನ್ನ ಇಲ್ಲಿ ನಾನು ಬಿಡಿಸಿದ್ದೇನೆ. ಸೊ ಇಲ್ಲಿ ನೀವು 7 ಬರ್ಕೊಳ್ಬಹುದು. ಇಲ್ಲಿ 3 ಸಾರಿ ಇಲ್ಲಿ 10 ಬರುತ್ತೆ. 3 10 30. ಅದಾದ್ಮೇಲೆ ಇಲ್ಲಿ 1 8 1 8. ಇಲ್ಲಿ 9 ಬರುತ್ತೆ. ಇಲ್ಲಿ 4, ಇಲ್ಲಿ 8. ಸೊ ಇವು ಉತ್ತರಗಳು. ಅದಾದ್ಮೇಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಪಠ್ಯೋತ್ತರ ಪ್ರಶ್ನೋತ್ತರಗಳು ಮುಗಿದಿರ್ತವೆ. ನಾವು ಮುಂದಿನ ಕ್ಲಾಸ್ ನಲ್ಲಿ ಅಧ್ಯಾಯ 7 ಮಾನಸಿಕ ಲೆಕ್ಕಾಚಾರ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೂ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನ ನೋಡೋಣ. ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.